ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ದೇಶದ ಸರ್ವ ಜನರ ಹಿತ ಕಾಯುವ ಸಂವಿಧಾನ ರಕ್ಷಣೆ ದೇಶದ ರಕ್ಷಣೆ. ಡಿಎಸ್ಎಸ್ ರಾಜ್ಯ ಸಂಚಾಲಕ ಸೋಮಶೇಖರ್ ಕರೆ. ಇಡೀ ದೇಶದಲ್ಲಿ ಸಂವಿಧಾನದ ಬಗ್ಗೆ ಅಪಪ್ರಚಾರ ನಡೆಯುತ್ತಿರುವ ಸಂದರ್ಭದಲ್ಲಿ 77ನೇ ವರ್ಷದ ಸಂವಿಧಾನ ಸಂರಕ್ಷಣಾ ರಾಜ್ಯ ಮಟ್ಟದ ಸಮಾವೇಶವನ್ನು ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಡಿಎಸ್ಎಸ್ ಸ್ವಾಭಿಮಾನಿ ಕೃಷ್ಣಪ್ಪ ಬಣದಿಂದ ಏರ್ಪಡಿಸಲಾಗಿತ್ತು. ಇನ್ನು ಮುಖ್ಯ ಅತಿಥಿಗಳಾಗಿ ಖ್ಯಾತ ನಿವೃತ್ತ ನ್ಯಾಯಮೂರ್ತಿಗಳಾದ ಎಚ್.ಎನ್. ನಾಗಮೋಹನ್ ದಾಸ್, ವಿಧಾನ ಪರಿಷತ್ ಮಾಜಿ ಸಭಾಪತಿ ವಿ.ಆರ್. ಸುದರ್ಶನ್, ಡಿಎಸ್ಎಸ್ ರಾಜ್ಯ ಸಂಚಾಲಕರಾದ ಎಂ. ಸೋಮಶೇಖರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಪೆಕ್ಸ್ ನಾರಾಯಣಸ್ವಾಮಿ, ರಾಜ್ಯ ಸಂಘಟನಾ ಸಂಚಾಲಕರಾದ ಅನ್ನದಾನಿ ಸೋಮೇನಹಳ್ಳಿ, ಮುಖಂಡರಾದ ಸೂಲುಕುಂಟೆ ರಮೇಶ್, ರಾಜ್ಯ ಮಹಿಳಾ ಅಧ್ಯಕ್ಷರಾದ ಭಾಗ್ಯಮ್ಮ ನಾರಾಯಣಸ್ವಾಮಿ, ಜಿಲ್ಲಾ ಸಂಚಾಲಕರಾದ ಚಿಕ್ಕಣ್ಣ, ಕೆಂಬೋಡಿ ರವಿಕುಮಾರ್, ವಡಗೇರಿ ಮುನಿಯಪ್ಪ, ವೇಮಗಲ್ ಸುಧಾಕರ್, ಮಾದಮಂಗಲ ರಾಜಣ್ಣ, ಶ್ರೀನಿವಾಸಪುರ ಗುರುಮೂರ್ತಿ, ಮುರಳಿ ಬಾಬು, ಮಹಿಳಾ ಜಿಲ್ಲಾಧ್ಯಕ್ಷರಾದ ಮಂಜುಳಾ ಸೋಮೇನಹಳ್ಳಿ, ಶೇಷಾದ್ರಿ, ಹನುಮಂತಪ್ಪ ಶ್ರೀನಿವಾಸಪುರ, ಕಮಲಾಪತಿ ಬಂಗಾರಪೇಟೆ, ಕೆಜಿಎಫ್ ನಟರಾಜ್ ಕುಮಾರ್ ಸುಬ್ರಹ್ಮಣಿ, ರಾಧಮ್ಮ, ಕಮಲಮ್ಮ, ಅಮರಾವತಿ, ಶ್ರೀಲಕ್ಷ್ಮಿ, ಲಕ್ಷ್ಮಿ, ಶಶಿಕಲಾ ಮುಂತಾದ ಅನೇಕ ಮುಖಂಡರುಗಳು, ನೂರಾರು ಮಹಿಳೆಯರು ನೀಲಿ ಸೀರೆ ತೊಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಬಂಧುಗಳೇ, ಸಂವಿಧಾನ ವಿಚಾರಗಳು ಇವತ್ತು ತುಂಬಾ ಸಂದಿಗ್ಧ ಪರಿಸ್ಥಿತಿಗಳಿದೆ. 85% ನಾವು ಜನ ಇದ್ದೀರಾ ಅಂತ ಹೇಳ್ತಾ ಇದ್ದೀರಲ್ಲ, ಅಂತ ಜನ ಬೇರೆ ಬೇರೆ ದಿಕ್ಕುಗಳ ತೆಗಿತಾರೆ. ಒಟ್ಟಾರೆ ಎಲ್ಲರನ್ನು ಒಗ್ಗೂಡಿಸು ಅಂತ ನಿಮ್ಮ ಯೋಜನೆ. ಆ ಕಾರಣಕ್ಕಾಗಿ ನಾವು ಇವತ್ತು ರಾಜ್ಯಾದ್ಯಂತ ಕೂಡ ಎಲ್ಲ ಈ ಸಂವಿಧಾನ ವಿಚಾರವಾಗಿ ಅರಿವು ಮೂಡಿಸೋದಕ್ಕೆ ಹೊರಟಿದ್ವಿ. ಅದ್ರ ಜೊತೆಯಲ್ಲಿ ಏನ್ ನಮ್ಮ ಪೂರ್ವಿಕರು ದಕ್ಷಿಣ ಭಾರತದಲ್ಲಿ ನಡೆದಂತ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಆಗಿರ್ಬೋದು, ಶಾಹು ಮಹಾರಾಜ್ ಆಗಿರ್ಬೋದು, ಪೆರಿಯಾರ್ ಆಗಿರ್ಬೋದು, ನಾರಾಯಣ ಗುರು ಆಗಿರ್ಬೋದು, ಮತ್ತೆ ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು, ಇವರೆಲ್ಲರ ಮಾರ್ಗದರ್ಶನದಲ್ಲೇ ನಾವು ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ನಾವು ಹೊರಟಿದ್ವಿ. ಅವ್ರ ಕಾನ್ಸೆಪ್ಟ್ ಏನಿತ್ತಂದ್ರೆ, ಇಲ್ಲಿರ್ತಕ್ಕಂಥ ಎಲ್ಲ 6,000 ಹೊಡೆದೋಗಿರೋಂಥ 6,000 ಜಾತಿಗಳು ಕೂಡ ಒಗ್ಗೂಡಿಸೋದ್ರ ಮುಖಾಂತರ ನಮ್ಮದೇ ಆದಂಥ ಒಂದು ಸ್ವತಂತ್ರ ರಾಜ್ಯಾಧಿಕಾರ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಏನು ಅವ್ರಿಗಿತ್ತು. ಆ ಕಾನ್ಸೆಪ್ಟ್ನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಗಲಿಗೆ ಹಾಕಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ನಾವು ಅವರ ಒಂದು ಆಸೆಗಳನ್ನು ನಾವು ಕೂಡ ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇಂಥ ಅರಿವು ಮೂಡೋ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಇವತ್ತು ಕೋಮುವಾದಿಗಳಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ವಿ. ಏನು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ನೀವು ಸರಿಯಿಲ್ಲ ಅಂತಕ್ಕಂಥ ಮಾತನ್ನು ಏನು ಹೇಳ್ತಾ ಇದ್ರು, ನಿಮ್ಮ ಮನಸ್ಸುಗಳು ಸರಿಯಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಸಂವಿಧಾನ ಕರೆಕ್ಟ್ ಆಗಿದೆ, ಸಂವಿಧಾನನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ನಿಮ್ಮ ಮನಸ್ಸುಗಳು ಸರಿಯಿಲ್ಲ. ಆ ಮನಸ್ಸುಗಳು ಸರಿ ಇಲ್ಲದೆ ಇರೋದ್ರಿಂದ ನೀವು ಸಂವಿಧಾನ ಸರಿಯಿಲ್ಲ ಅಂತ ಹೇಳ್ತಾ ಇದ್ದೀರಿ. ಆ ಕಾರಣಕ್ಕಾಗಿ ನೀವು ಯಾರು ಕೂಡ ಇದುವರೆಗೂ ಆಳಿದಂಥ ಎಲ್ಲ ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಯಥಾವತ್ತ ಜಾರಿ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಆ ಕಾರಣಕ್ಕಾಗಿ ನೀವು ಏನು ಸಂವಿಧಾನ ಸರಿಯಿಲ್ಲ ಅಂತ ಹೇಳ್ತೀರೋ ಅದನ್ನು ಸಂಪೂರ್ಣವಾಗಿ ನೀವು ಸಂವಿಧಾನವನ್ನು ತಿಳ್ಕೊಂಡು ನೀವು ಸಂವಿಧಾನ ಸರಿ ಇದೆಯಾ ಸರಿ ಇಲ್ಲ ಅಂತ ಹೇಳ್ಬೇಕಾಗಿದೆ. ಆ ಕಾರಣಕ್ಕಾಗಿ ಈ ಕೋಮುವಾದಿಗಳಿಗೆ ನಾವು ಇದೊಂದು ಎಚ್ಚರಿಕೆ ಮುಖಾಂತರ ನಾವು ಎಲ್ಲ ನಮ್ಮ ಜನರ ಆಂದೋಲನವನ್ನ ನಾವು ಮಾಡೋದಕ್ಕೆ ಹೊರಟಿದ್ವಿ. ಈ ಕಾರಣಕ್ಕಾಗಿನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ಯಥಾವತ್ತ ಜಾರಿ ಆಗ್ಬೇಕನ್ನೋದೇ ನಮ್ಮ ಉದ್ದೇಶ ಆಗಿದೆ. ನನ್ನ ಹೆಸರು ಎಂ. ಸೋಮಶೇಖರ್ ಅಂತೇಳಿ, ರಾಜ್ಯ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ಇವತ್ತು ಕೋಲಾರದಲ್ಲಿ ನಾವು ಇವತ್ತೇನು 77ನೇ ವರ್ಷದ ಸಂವಿಧಾನ ಸಂರಕ್ಷಣಾ ಸಮಾವೇಶವನ್ನ ಇಟ್ಕೊಂಡಿದ್ದು, ಇದರ ಉದ್ದೇಶ ಏನಂತಂದ್ರೆ, ಇಡೀ ಈ ದೇಶದಲ್ಲಿ ಸಂವಿಧಾನದ ಬಗ್ಗೆ ಅಪಪ್ರಚಾರ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಕೇಂದ್ರ ಸರ್ಕಾರ ಏನು ಆಡಳಿತ ಮಾಡ್ತಿರ್ತಕ್ಕಂಥ ಇವತ್ತು ನರೇಂದ್ರ ಮೋದಿ ಅವರ ಸಚಿವ ಸಂಪುಟ, ಅವರ ಸರ್ಕಾರ, ಇಡೀ ಅವರ ಪಕ್ಷವನ್ನು ಬೆಂಬಲ ಮಾಡಿದಂಥ RSS, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು, ಅವರ ಮಹಾನ್ ನಾಯಕರುಗಳು ಈ 100 ವರ್ಷ ತುಂಬಿದೆ RSSಗೆ ಅಂತೇಳಿ ಇವತ್ತು ದೇಶದಲ್ಲಿ ಸಂವಿಧಾನವನ್ನ ಜಾರಿ ಮಾಡಬೇಕು ಈ ದೇಶದಲ್ಲಿ ಅಂತೇಳಿ ಬಹಳ ಖುಷಿಯಿಂದ, ಹೆಮ್ಮೆಯಿಂದ ಇವತ್ತು ಇಡೀ ದೇಶಾದ್ಯಂತ ತನ್ನ ನಾಯಕರುಗಳು ಓದೋದ ಕಡೆ ಸಭೆ ಸಮಾರಂಭಗಳಲ್ಲಿ ತನ್ನ ಹಿಡಿತವಿಲ್ಲದೆ ಸಂವಿಧಾನ ವಿರೋಧಿಯಾಗಿ ನಡ್ಕೊತಾ ಇದ್ದಾರೆ, ಸಂವಿಧಾನ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಕ್ಕಳಾದ ನಾವು ಈ ದೇಶದ 85% ಇರತಕ್ಕಂಥ SC, ST, OBC ಮತ್ತು ರಿಲಿಜಿಯನ್ ಮೈನಾರಿಟೀಸ್ ಸಮುದಾಯಗಳು ಇವತ್ತು ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿದೆ.
ಹಂಗಾಗಿ ನಾವು ಸಂವಿಧಾನದ ಬಗ್ಗೆ ಇಡೀ ದೇಶಾದ್ಯಂತ ಜಾಗೃತಿ ಮೂಡಿಸ್ಬೇಕಾದಂತ ಕೆಲಸ ಆಗ್ಬೇಕಾಗಿದೆ. ಯಾಕೆಂತಂದ್ರೆ ಎಷ್ಟೋ ಜನರಿಗೆ ಸಂವಿಧಾನದ ಆಶಯಗಳು ಗೊತ್ತೇ ಇಲ್ಲ. ಸಂವಿಧಾನದ ಸಕಲ ಮೂಲಭೂತ ಸೌಕರ್ಯಗಳನ್ನ ಈ ದೇಶದ ಜನ ತಗೋತವ್ರೆ. ಆದ್ರೆ ಸಂವಿಧಾನ ಬದಲಾವಣೆ ಆಗೋದ್ರಿಂದ ಆಗುವ ಅನಾಹುತಗಳ ಬಗ್ಗೆ ಈ ಸಮಾಜಗಳಿಗೆ ಅರಿವಿಲ್ಲ. ಹಂಗಾಗಿ ಇಡೀ ಸಾರ್ವಜನಿಕರಿಗೆ ನಾವು ಈ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇಡೀ ರಾಜ್ಯಾದ್ಯಂತ ನಾವು ಕರ್ನಾಟಕದಲ್ಲಿ ಈ ಕಾರ್ಯಕ್ರಮ ಸಂವಿಧಾನ ಸಂರಕ್ಷಣಾ ಸಮಾವೇಶಗಳನ್ನು ಮಾಡೋದ್ರ ಮೂಲಕ ಇಡೀ ಎಲ್ಲ ಜಿಲ್ಲೆಯಾದ್ಯಂತ ಸಂವಿಧಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸಿ, ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸಿ, ಸಂವಿಧಾನದ ಪರವಾಗಿ ಹೋರಾಟವನ್ನು ಮಾಡಬೇಕು. ಈ ದೇಶದ ಸಂವಿಧಾನ ಬೇಕು. ಈ ದೇಶಕ್ಕೆ ಇನ್ನು 100 ವರ್ಷಗಳು 1000 ವರ್ಷಗಳು ಈ ಸಂವಿಧಾನ ಅವಶ್ಯಕತೆ ಇದೆ. ಯಾಕೆಂತಂದ್ರೆ ಸಂವಿಧಾನ ಪ್ರಪಂಚದಲ್ಲಿ ಅತ್ಯುತ್ತಮವಾದ ಸಂವಿಧಾನ ಅಂತೇಳಿ ಈಗಾಗಲೇ ಅನೇಕ ದೇಶಗಳ ಮಹಾನ್ ರಾಷ್ಟ್ರ ಅಧ್ಯಕ್ಷರುಗಳು ಈಗಾಗಲೇ ಭಾರತ ಸಂವಿಧಾನದ ಬಗ್ಗೆ ತನ್ನ ಹೊಗಳಿಕೆ ಮಾತುಗಳನ್ನು ಹೇಳಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಸಂವಿಧಾನವನ್ನ, ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಆ ದೃಷ್ಟಿನಲ್ಲಿ ನಾವು ಸಂವಿಧಾನದ ಬಗ್ಗೆ ಹೆಚ್ಚು ಅರಿವನ್ನು ಮೂಡುತ್ತಾ, ಸಂವಿಧಾನವನ್ನ ಕಾಪಾಡ್ಕೊಳ್ತಾ, ಸಂವಿಧಾನದ ಆಶಯಗಳನ್ನ ಈಡೇರಿಸೋ ದಿಕ್ಕಿನಲ್ಲಿ ನಾವು ಅದರ ಹೆಜ್ಜೆಯನ್ನು ನಾವು ಈಗಾಗಲೇ ಇಡಬೇಕಾಗಿದೆ. ಯಾಕೆಂತಂದ್ರೆ ಯಾರು ಈ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿ ಮಾಡುವಂತ ಕೆಲಸನ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಮಾಡ್ತಾ ಇಲ್ಲ. ಹಂಗಾಗಿ ನಾವು ಸಂವಿಧಾನ ಜಾರಿ ಮಾಡುವ ಏನ್ ಬಾಬಾ ಸಾಹೇಬರು ಈ ದೇಶ ಸಂವಿಧಾನ ಜಾರಿ ಆದ್ರೆ ಈ ದೇಶದಲ್ಲಿ ಬಡತನ ಇರಲ್ಲ, ನಿರುದ್ಯೋಗ ಇರಲ್ಲ, ಅನಕ್ಷರತೆ ಇರಲ್ಲ, ಈ ದೇಶದಲ್ಲಿ ಸರ್ವರಿಗೂ ಸಮಬಾಳು, ಈ ದೇಶ ಸಂಪೂರ್ಣ ಆಸ್ತಿ ಸರ್ವರಿಗೂ ಸಮಾನವಾಗಿ ಸಿಗ್ಬೇಕು ಅಂತೇಳಿ ಸಂವಿಧಾನದ ಆಶಯ ಇತ್ತು. ಆ ಆಶಯದ ದಿಕ್ಕಿನಲ್ಲಿ ನಾವು ಇವತ್ತು ನಾವು ಹೋಗ್ಬೇಕಾಗಿದೆ. ಹಂಗಾಗಿ ಅದರ ಕಡೆ ನಾವು ಹೆಚ್ಚು ದಲಿತ ಸಂಘರ್ಷ ಸಮಿತಿ ಗಮನ ಹರಿಸ್ತಾ, ನಮ್ಮ ಜನರನ್ನ ಜಾಗೃತಿ ಮೂಡಿಸ್ತಾ ಆ ಕಡೆ ತಗೊಂಡು ಹೋಗುವಂತ ಕೆಲಸನ ಇವತ್ತು ಕೋಲಾರದಲ್ಲಿ ಮಾಡಿದೀವಿ. ಮೊನ್ನೆ ಹಾಸನದಲ್ಲೂ 9 ತಾರೀಕು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಮುಂದಿನ ತಿಂಗಳು ಚಿಕ್ಕಬಳ್ಳಾಪುರದಲ್ಲೂ ಸಹ ಇದೇ ತರದ ಒಂದು ಮಹಿಳಾ ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತಿಯ ಮೂಲಕ ಸಂವಿಧಾನದ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಇಡೀ ಜಿಲ್ಲೆಯಾದ್ಯಂತ ಮಾಡ್ಕೊಂಡು ಹೋಗ್ತೀವಿ. ಹಂಗಾಗಿ ಎಲ್ಲರೂ ಇದ್ರ ಬಗ್ಗೆ ಕೋಪರೇಟ್ ಮಾಡ್ಬೇಕು, ಸಪೋರ್ಟ್ ಮಾಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಬೇಟೆಗಾರನ ಇತಿಹಾಸವನ್ನು ಬೇಟೆಗಾರನೇ ಬರ್ಕೋಬೇಕಂತ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1818ರಲ್ಲಿ ಕೊರೆಗಾಂವ್ ವಿಜಯೋತ್ಸವನ್ನ ಏನು ಈ ಸನಾತನವಾದಿಗಳು ಬಚ್ಚಿಟ್ಟಿರ್ತಕ್ಕಂಥ ಕೊರೆಗಾಂವ್ ವಿಜಯೋತ್ಸವನ್ನ ಇತಿಹಾಸವನ್ನ, ನಮ್ಮ ಇತಿಹಾಸವನ್ನ ನಮಗೆ ತೆರೆದ ಪುಸ್ತಕದಂತೆ ನಮಗೆ ಕೊಟ್ಟೋದು. ಅದೇ ನಮ್ಮ ಮೂಲ ಇತಿಹಾಸ. ಮನುವಾದಿ ಮರಾಠಿ ಪೇಶ್ವೆಗಳು ನಮ್ಮ ಸಮುದಾಯವನ್ನ ಕಡೆಗಣಿಸಿ ಊರಿಂದ ಹೊರಗಡೆ ಇಟ್ಟಿರ್ತಕ್ಕಂಥ, ಊರಿನ ಒಳಗಡೆ ನಮ್ಮ ನೆರಳು ಬಾರದಂತೆ ತಡೆದಿರ್ತಕ್ಕಂಥ, ಅಸ್ಪೃಶ್ಯರ ಹೆಸರಲ್ಲಿ ನಮ್ಮನ್ನು ಶೋಷಣೆಗೆ ಒಳಪಟ್ಟು ತುಡಿತಾ ಇರ್ತಕ್ಕಂಥ ಮನುವಾದಿಗಳ ಮರಾಠಿ ಪೇಶ್ವೆಗಳ ವಿರುದ್ಧ 500 ಜನ ಭೀಮ ಯೋಧರು, ಮಹಾಸೇನಾನಿಗಳು ತಮ್ಮ ಅಸ್ತಿತ್ವಕ್ಕಾಗಿ, ಸಮಾನತೆಗಾಗಿ, ಸಮಾಜದಲ್ಲಿ ನಮ್ಮನ್ನು ಮನುಷ್ಯರ ಕಾಣಿ ಅಂತೇಳಿ ಹೋರಾಟ ಮಾಡಿ ವೀರ ವಿಜಯನ್ನ ಸಾಧಿಸಿದಂಥ ಮರಾಠ ಸೇನಾನಿಗಳು ಅಂದ್ರೆ 500 ಜನ 28,000 ಜನನ ಸೆದೆಬಡಿದು ಗೆಲ್ತಾರೆ ಅಂದ್ರೆ 43 ಕೋಟಿ ಇರ್ತಕ್ಕಂಥ ದಲಿತರು ಈ ದೇಶದಲ್ಲಿ ಭಾರತ ಸಂವಿಧಾನ ರಕ್ಷಣೆ ಮಾಡೋಕ್ಕಾಗಲ್ವಾ? ಮಾಡ್ತೀರಾ? ಸಂವಿಧಾನ ರಕ್ಷಣೆ ಮಾಡ್ತೀರಾ? ಅಂತ ಒಂದು ಭೀಮ ಸೇನಾನಿಗಳು ನಾವು ಭಾರತ ಸಂವಿಧಾನನ ಬದಲಾಯಿಸಕ್ಕೆ ಟಚ್ ಮಾಡಕ್ ಬಿಡ್ತೀವಾ? ಬಿಡ್ತೀವಲ್ಲೇ? ಅದು ಅಸಾಧ್ಯವಾದ ಮಾತು. ಇವಾಗಲೆಲ್ಲ ನಾವು ಸಂವಿಧಾನವನ್ನ ಯಾವತ್ತು ನಮಗೆ ನಾವೇ ಅರ್ಪಿಸ್ಕೊಂಡ್ವಿ 1949. ಅವತ್ತೇನೆ ಗೋಲ್ವಾಲ್ಕರ್ ಎಂಬ ಸನಾತನ ಸಂತತಿಗಳು ಅಲ್ಲಿಂದಾನೇ ಪ್ರಾರಂಭ ಆಗ್ತವೆ. ಅವತ್ತೇನೆ ಹೇಳ್ತಾರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ನಾವು ಒಪ್ಪಲ್ಲ ಅಂತ. ಅಂದ್ರೆ ಆಗ್ಲೇನೆ ಇದು ಇತ್ತು.
ಅಲ್ಲಿಂದಲೇ ಇದು ಬರ್ತಾ ಇದೆ. ಆದ್ರೆ 75 ವರ್ಷ ಆಯ್ತು, ನಿಮ್ ಕೈಲಿ ಬದಲಾವಣೆ ಮಾಡೋಕ್ ಸಾಧ್ಯ ಆಯ್ತಾ? ಏನು ಈ ದೇಶದ ಸನಾತನವಾದ ಮನುವಾದಿಗಳು ಇದ್ದೀರಾ, ನೀವು ಕನಸು ಕಾಣೋದನ್ನ ಬಿಟ್ಬಿಡಿ. ಬಾಬಾ ಸಾಹೇಬ್ ಒಬ್ರೇ ಇಡೀ ವ್ಯವಸ್ಥೆನ ಒಂದು ಕಡೆ, ಬಾಬಾ ಸಾಹೇಬ್ ಒಬ್ರೇ ಒಂದು ಕಡೆ ನಿಂತು ಇಡೀ ಮನುವಾದ ಸಮಾಜಕ್ಕೆ ಸವಾಲಾಕಿ ಸೆಟ್ಟಾಕಿ ಭಾರತೀಯ ಸಂವಿಧಾನವನ್ನು ಬರೆದು ನಮ್ಗೆ ಕೊಟ್ಟರು. ಅವತ್ತು ಬಾಬಾ ಸಾಹೇಬ್ ಒಬ್ಬರೇ ಇದ್ದಿದ್ದು. ಇವತ್ತು ಬಾಬಾ ಸಾಹೇಬ್ರ ಹೆಸರಲ್ಲಿ ಹೇಳ್ತಕ್ಕಂಥ ಆ ಸಮಾಜದ ಅವರ ಕರುಳಿನ ಕುಡಿಗಳ ಅವ್ರ ವಾರದವ್ರು ನಾವಿವಾಗ ಎಷ್ಟು ಸಾವಿರ ಜನ ಇದ್ದೀವಿ? 43 ಕೋಟಿ ಇದ್ದೀವಿ ಭಾರತ ಜನಸಂಖ್ಯೆಯಲ್ಲಿ. ಇನ್ನು 5 ವರ್ಷಕ್ಕೆ 50 ಕೋಟಿ ಅಂದ್ರೆ ಈ ದೇಶದ ಜನಸಂಖ್ಯೆಯ 50%, ಅರ್ಧದಷ್ಟು ಭಾಗ ಜನಸಂಖ್ಯೆ ನಾವಿದ್ದೀವಿ. ಸಂವಿಧಾನ ನೀವು ರಕ್ಷಣೆ ಮಾಡೋ ಮಾತನ್ನು ಹೇಳಿ ಯಾರು ಸ್ವಾಮಿ ನೀವು ಎದುರಿಸ್ತಾ ಇದ್ದೀರಾ? ಅವನ್ನೆಲ್ಲ ಬಿಟ್ಟು ನೀವು ಏನು ಸಂವಿಧಾನದ ಹೆಸರಲ್ಲಿ ಬೆದರಿಕೆಯಾಗಿ ನಮ್ಮ ನಿಲ್ಸ್ತಾ ಇದ್ದಾವಲ್ಲ, ಆಗೋ ಕೆಲಸ ಅಲ್ಲ ಅಂತೇಳಿ ಹೇಳ್ತಾ, ಸಂವಿಧಾನ ರಕ್ಷಣೆ ಮಾಡೋರು ಯಾರು ಜವಾಬ್ದಾರಿಯಾಗಿದೆ? ಇತ್ತೀಚಿನ ದಿನಗಳಲ್ಲಿ ಸಂವಿಧಾನ ಜಾಗೃತಿ, ಸಂವಿಧಾನ ಸಂರಕ್ಷಣೆ, ಸಂವಿಧಾನದ ಅರಿವು, ಸಂವಿಧಾನದ ಓದು, ಇಷ್ಟೇ ಕಾರ್ಯಕ್ರಮಗಳು ನಡೀತಾ ಇದೆ ಸಂವಿಧಾನದ ಬಗ್ಗೆ. ಆದರೆ ರಕ್ಷಣೆ ಮಾಡೋ ಜವಾಬ್ದಾರಿ ಯಾರ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಮೀಸಲಾತಿಯ ಫಲಾನುಭವಿಗಳು ಏನಿವತ್ತು ಪಾರ್ಲಿಮೆಂಟ್ ಅಲ್ಲಿ ಇದ್ದೀರಾ, MP ಗಳು, ವಿಧಾನದಲ್ಲಿ ಇದ್ದೀರಾ, MLA ಗಳು, ನೀವು ರಾಜಕೀಯ ಪಕ್ಷಗಳ ಗುಲಾಮರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಗಳಿಗೆ ಬೆಂಕಿ ಇಟ್ಟು ರಾಜಕೀಯ ಪಕ್ಷಗಳ ಗುಲಾಮರಾಗಿ ನೀವು ಇವತ್ತು ಒಂದು ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಗಟ್ಟಿ ಧ್ವನಿಯಲ್ಲಿ ಕೇಳೋ ಯೋಗ್ಯತೆ ಇಲ್ಲಿರ್ತಕ್ಕಂಥ ಮೀಸಲಾತಿ ಫಲಾನುಭವಿ ನಮ್ಮ ಸಮುದಾಯ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನನ ಟಚ್ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ ಅಂತೇಳಿ ಮಾತಾಡ್ಬೇಕಾಗಿತ್ತು. ಆದ್ರೆ ನಾವು ವೋಟರ್ ಸಂವಿಧಾನ ರಕ್ಷಣೆ ಮಾಡಕ್ ಮಾತಾಡ್ತಾ ಇದ್ದೀವಿ. ದಲಿತ ಚಳುವಳಿ ಇವತ್ತು ಸಂವಿಧಾನ ರಕ್ಷಣೆ ಮಾಡಕ್ ಮಾತಾಡ್ತಾ ಇದೆ. ಆದ್ರೆ ಕಾನೂನು ಜಾರಿ ಮಾಡೋ ಜಾಗದಲ್ಲಿ ಇರ್ತಕ್ಕಂಥ ಲೋಕಸಭೆಯಲ್ಲಿ, ವಿಧಾನಸಭೆಯಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ಮೀಸಲಾತಿಯಿಂದ ಹೋಗಿರ್ತಕ್ಕಂಥ MLA, MP ಗಳು, ಮಿನಿಸ್ಟ್ರಿಗಳು ಸಂವಿಧಾನದ ಬಗ್ಗೆ ಮಾತಾಡಬೇಕು. ಮಾತಾಡಲಿಲ್ಲ ಅಂದ್ರೆ ದಲಿತ ಚಳುವಳಿ ಪ್ರೊಫೆಸರ್ B. ಕೃಷ್ಣಪ್ಪನ ಕುಡಿಗಳು ನಿಮ್ಮ ಮನೆಗಳ ಹತ್ರ ಬರ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ನಾವು ಸಹ ಅವ್ರಿಗೆ ಕೊಡಬೇಕಾಗುತ್ತೆ ಬಂಧುಗಳೇ.